ಕನ್ನಡ ಭವನದಲ್ಲಿ 12ನೇ ತಾರೀಕು ಇದೇ ತಿಂಗಳ ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ ಹಾಗೂ ಶ್ರೀ ಅಲ್ಲಂಪ್ರಭು ಸಂಸ್ಥಾನ ಮಠ ಕನಸನಹಳ್ಳಿ ತಾಲೂಕು ಶಾಬಾದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕೆಲವೊಂದು ವಿಶೇಷವಾಗಿರತಕ್ಕಂಥ ವಿಚಾರ ಸಂಕಿರಣ ಕಾರ್ಯಕ್ರಮ, ಸಾಧಕರಿಗೆ ಪ್ರಶಸ್ತಿ ಕಾರ್ಯಕ್ರಮ ಹಾಗೂ ಜನಜಾಗೃತಿ ಯಾತ್ರೆ ಮತ್ತು ಮನಸಾಕ್ಷಿ ಅನ್ನುವಂಥ 2 ಗ್ರಂಥಗಳ ಬಿಡುಗಡೆ ಸಮಾರಂಭ ಇರುವುದು ಅತ್ಯಂತ ಹಿಂದುಳಿದಂಥ ಒಂದು ಸಮುದಾಯ ಕೂಲಿ ಸಮಾಜವಾಗಿದ್ದು ಇಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಸಮಾಜವನ್ನು ಶ್ರೀಮಂತಗೊಳಿಸಲಿ ಅನ್ನುವಂಥ ದೃಷ್ಟಿಕೋನವನ್ನಿಟ್ಟುಕೊಂಡು ಬುಡಕಟ್ಟು ಸಮುದಾಯಗಳ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತವರು ಅದ್ಭುತವಾದ ಕೆಲಸವನ್ನು ಇವತ್ತು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಸ್ ಕೆ ಮೇಲ್ಕರ್ ಅವರು ಸಾಹಿತಿಗಳು ಮತ್ತು ಸಾಕಷ್ಟು ಸಾಧನೆ ಮಾಡಿದವರು ಆಗಿದ್ದುಕೊಂಡು ಸಮಾಜಕ್ಕೆ ಸಂಬಂಧಪಟ್ಟಿರುವಂಥ ಸುಮಾರು 10 ಗ್ರಂಥಗಳು ಬರೆದಿದ್ದಾರೆ, ಸಮಾಜಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಗ್ರಂಥಗಳಿದ್ದಾಗ ಮಾತ್ರ, ಸಾಹಿತ್ಯ ಇದ್ದಾಗ ಮಾತ್ರ ಅದು ಉದ್ದೇಶ ಏನಪ್ಪ ಅಂದರೆ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಇದೇ ತಿಂಗಳು 12ನೇ ತಾರೀಕಿನಂದು ರಾಷ್ಟ್ರೀಯ ಯುವ ದಿನಾಚರಣೆಯಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲಿನಾಥ್ ಮಹಾರಾಜ್ ನಿಲುಗುಡಿಯವರ ನೇತೃತ್ವದಲ್ಲಿ ದೇಶದ ಎಲ್ಲ ಸಮಸ್ತ ದೇಶ ಬಾಂಧವರ ಒಂದು ದಿವ್ಯ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದ್ದು, ಈ ಕಾರ್ಯಕ್ರಮದ ಪ್ರಯುಕ್ತ ದಿನಾಂಕ 11 ಜನವರಿ 2025ರಂದು ಬೆಳಿಗ್ಗೆ 11:30 ಗಂಟೆಗೆ ಆಳಂದ ತಾಲೂಕಿನ ಲಾಡ್ ಚಿಂಚೋಳಿ ವಗ್ದರಿ ರಿಬ್ಬನ್ಪಳ್ಳಿ ಹೈವೇಗೆ ಹಂಚಿಕೊಂಡಿರುವ ಕೇಂದ್ರೀಯ ವಿಶ್ವವಿದ್ಯಾಲಯ ಹತ್ತಿರವಿರುವಂಥ ಲಾಡ್ ಚಿಂಚೋಳಿಯ ಭಾರತ ಮಾತಾ ದೇವಸ್ಥಾನದಿಂದ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯಗಳಿಂದ ದೇಶ ಬಾಂಧವರು ಅಲ್ಲಿ ಬಂದು ಸೇರ್ತಾರೆ. ಅವತ್ತಿನ ದಿವಸ 11:30 ಗಂಟೆಗೆ ದೇಶದ ಮಹಾನ್ ನಾಯಕರ ಭವ್ಯ ಭಾವಚಿತ್ರ, ಸ್ವತಂತ್ರ ವೀರ ಹೋರಾಟಗಾರರ ಭವ್ಯ ಭಾವಚಿತ್ರದ ಒಂದು ಮೆರವಣಿಗೆ ಮಾಡುವುದರ ಮೂಲಕ ಇಲ್ಲಿಂದ ಶ್ರೀಶೈಲದವರೆಗೆ ಹಾಗೂ ಆ ಮೆರವಣಿಗೆಯೊಂದಿಗೆ ಆ ಒಂದು ಮಹಾನ್ ಪುರುಷರ, ಮಹಾನ್ ನಾಯಕರ ತತ್ವ ಸಿದ್ಧಾಂತಗಳನ್ನು ಸಾರುತ್ತಾ, ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಎಲ್ಲಾ ಮಹಾನ್ ನಾಯಕರು, ಸ್ವತಂತ್ರ ವೀರ ಹೋರಾಟಗಾರರನ್ನು ನಾವು ಒಂದು ಜಾತಿ, ಒಂದು ಧರ್ಮ, ಒಂದು ಸಮಾಜಕ್ಕೆ ಸೀಮಿತ ಮಾಡಬಾರದು. ಅವರೆಲ್ಲ ಈ ದೇಶದ ದೊಡ್ಡ ಆಸ್ತಿ, ಈ ದೇಶಕ್ಕೆ ಸ್ಫೂರ್ತಿ, ಈ ದೇಶದ ಹೆಗ್ಗಳಿಕೆ ಎಂಬ ಭಾವನೆ ಸಮಸ್ತ ದೇಶ ಬಾಂಧವರಲ್ಲಿ ಮೂಡಿಸುತ್ತಾ ಇಲ್ಲಿಂದ ಅಲ್ಲಿಗೆ ಮೆರವಣಿಗೆ ಮೂಲಕ ತೆರಳಿ ಶ್ರೀಶೈಲದ ಈ ಒಂದು ದೇವಸ್ಥಾನದ ಹತ್ತಿರ ಇರುವ ವೀರಶೈವ ಅನ್ನ ಸಭಾಭವನದಲ್ಲಿ 12ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಸ್ವಾಮಿ